ಆದ್ದರಿಂದ ಆದಷ್ಟು ಹೆಂಗಸರು ಎಚ್ಚರದಿಂದ ಇರಬೇಕು. ಹಾಗೇನೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದ್ರಿಂದ ಅರ್ಧದಷ್ಟು ಇದರ ಒಂದು ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ UTI ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ. ಈ ಮೂತ್ರಾಶಯದ ಅಥವಾ ಮೂತ್ರಕೋಶದ ಯಾವುದೇ ಒಂದು ಮೂತ್ರ ವ್ಯವಸ್ಥೆಯ ಯಾವುದೇ ಭಾಗಕ್ಕೆ ಸೋಂಕುಂಟಾದಾಗ ಅದನ್ನು ನಾವು UTI ಅಂತೀವಿ, ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಇದು ಮೂತ್ರಕೋಶದಲ್ಲಿ ಆಗಬಹುದು, ಇದನ್ನು ಪೈಲೋನೆಫ್ರೈಟಿಸ್ ಅಂತ ಕರಿತೀವಿ, ಅಥವಾ ಮೂತ್ರನಾಳದಲ್ಲಿ ಆಗಬಹುದು, ಇದನ್ನು ಯುರೆಥ್ರೈಟಿಸ್ ಅಂತ ಕರಿತೀವಿ. ಹಾಗೆಯೇ ಮೂತ್ರಕೋಶದಲ್ಲಿ ಸಹ ಆಗ್ಬೋದು, ಇದನ್ನು ಸಿಸ್ಟೈಟಿಸ್ ಅಂತ ಕರಿತೀವಿ. ಯಾವುದೇ ಭಾಗದಲ್ಲಿ ಕೂಡ ಈ ಸೋಂಕು ಉಂಟಾಗಬಹುದು. ಇದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಮುಖ್ಯವಾಗಿ ಈ ಕೊಲೈ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ, ಅದರ ಸೋಂಕಿಂದಾಗಿ ಈ ಒಂದು UTI ಸಾಮಾನ್ಯವಾಗಿ ಆಗ್ಬಿಡತ್ತೆ. ಇಲ್ಲ ಅಂತಂದರೆ ಸರಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರುವಂಥದ್ದು, ಇದು ಕೂಡ ಮುಖ್ಯ ಕಾರಣ. ಹಾಗೆಯೇ ಪೂರ್ಣ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡದೇ ಇರೋದು, ಕಡಿಮೆ ಪ್ರಮಾಣದಲ್ಲಿ ನೀರು ಕುಡಿಯುವಂಥದ್ದು, ಇಂಥ ಹಲವಾರು ಕಾರಣಗಳಿಂದ ಈ UTI ಸಾಮಾನ್ಯವಾಗಿ ಕಂಡುಬರುತ್ತೆ. ಇದರ ಲಕ್ಷಣ ಏನಪ್ಪ ಅಂತ ಕೇಳಿದ್ರೆ, ಮೂತ್ರ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ನೋವಾಗುವಂಥದ್ದು ಅಥವಾ ಸುಡೋ ಹಾಗೆ ಸಂವೇದನೆ, ಇದನ್ನು ನಾವು ಬರ್ನಿಂಗ್ ಮಿಕ್ಚುರೇಷನ್ ಅಂತ ಕರಿತೀವಿ. ಸೊ ಇಂಥದ್ದು ಆಗೋವಂಥದ್ದು, ಒಂಥರ ಉರಿತಾ ಇದೆಯಪ್ಪ ಅಂತ, ಯಾವಾಗಲೂ ಮೂತ್ರ ಮಾಡಬೇಕಾದ್ರೆ ತುಂಬ ಉರಿಯಾಗತ್ತೆ ಮೇಡಮ್ ಅಂತ ಹೇಳ್ತಾರೆ, ಹೀಗಾಗುವಂಥದ್ದು. ಅಥವಾ ಗಾಢ ಬಣ್ಣದ ಮೂತ್ರ, ಸ್ಟ್ರಾಂಗ್ ಕಲರ್ ಆ್ಯಂಡ್ ಸ್ಟ್ರಾಂಗ್ ಸ್ಮೆಲ್ ಬರುವಂಥದ್ದಾಗಿರಬಹುದು. ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಅಂತ ಅನಿಸೋ ಅಂಥದ್ದು. ಮತ್ತು ಕೆಳ ಹೊಟ್ಟೆ ನೋವಾಗುವಂಥದ್ದು, ಅಥವಾ ಮೂತ್ರ ಮಾಡುವಾಗ ಒಂದು ಸ್ವಲ್ಪ ಸ್ಲೈಟ್ ಸ್ಟ್ರೀಕ್ ಆಫ್ ಬ್ಲಡ್ ಅಂತೀವಿ, ಸಣ್ಣ ಪ್ರಮಾಣದಲ್ಲಿ ರಕ್ತ ಹೋಗುವಂಥದ್ದು. ಇಂಥದ್ದೆಲ್ಲ ಈ ಒಂದು UTI ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ. ಇದಕ್ಕೆ ಮನೆ ಮದ್ದು ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ, ಹೆಂಗಸರು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕಂತಂದರೆ ಹೆಂಗಸರಿಗೆ ಇದು ಹೆಚ್ಚು ಕಾಡುತ್ತೆ. ಯಾಕಪ್ಪ ಅಂತಂದರೆ ಹೆಂಗಸರಲ್ಲಿ ಮೂತ್ರನಾಳ ಹಾಗೂ ಅಥವಾ ಮೂತ್ರದ್ವಾರ ಹಾಗೂ ಗುದದ್ವಾರ ಎರಡೂ ಹತ್ರ ಇರೋದ್ರಿಂದ ಆ ಬ್ಯಾಕ್ಟೀರಿಯಲ್ ಸೋಂಕೇನಿದೆ ಅದು ತುಂಬ ಬೇಗ ಪಾಸ್ ಆನ್ ಆಗಿಬಿಡತ್ತೆ. ಹಾಗೆಯೇ ಅಕಸ್ಮಾತ್ ಇದೇನಾದ್ರು ಮೂತ್ರಪಿಂಡಗಳಿಗೆ ಸೋಂಕು ತಗಲಿದ್ರೆ ಆವಾಗ ಚಳಿ, ಜ್ವರ, ಮೈಕೈ ನೋವು ಇಂಥದ್ದು ಬರೋವಂಥದ್ದು, ಇಂಥದ್ದೆಲ್ಲ ಆಗ್ಬಿಡತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು UTI ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನನ್ನು ತಡೆಗಟ್ಕೊಳ್ಳೋದು, ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ. ಇದಕ್ಕೆ ಮನೆ ಮದ್ದು ಏನಾದರೂ ಮಾಡಬಹುದಾ ಅಂತ ನೀವು ಕೇಳಬಹುದು. ಈಗ ನೋಡಿ, ತುಂಬ ಸಿವಿಯರ್ ಆಗಿದ್ದರೆ ಆ್ಯಂಟಿಬಯೋಟಿಕ್ಕಿಗೆ ಹೋಗಬೇಕಾಗತ್ತೆ. ಯಾಕಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಚಳಿ ಬಂತು, ಜ್ವರ ಬಂತು, ಅಥವಾ ತುಂಬ ಸಿವಿಯರ್ ಆಗಿಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದರೆ ಆವಾಗ ಆ್ಯಂಟಿಬಯೋಟಿಕ್ ಕೋರ್ಸನ್ನೇ ಮಾಡಬೇಕಾಗತ್ತೆ. ಅದರ ಹೊರತಾಗಿ ಚಿಕ್ಕ ಪ್ರಮಾಣದಲ್ಲಿದೆ, ಉರಿ ಮೂತ್ರ ಆಗ್ತಾ ಇದೆ, ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಮನೆ ಮದ್ದನ್ನು ಮಾಡಿಕೊಂಡು ಇದನ್ನು ಆರಾಮವಾಗಿ ನಿವಾರಣೆ ಮಾಡ್ಕೊಳ್ಬಹುದು, ಮಾಡೋ ಸಾಧ್ಯತೆಗಳು ಖಂಡಿತ ಇವೆ. ಹಾಗಾಗಿ ಅದಕ್ಕೆ ಬೇಕಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಮನೆ ಮದ್ದನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಸ್ವಚ್ಛತೆ. ಯಾಕಂತಂದರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ಅದು ಸರಿಯಾಗಿ ಆ ಭಾಗದಲ್ಲಿ, ಯೋನಿ ಭಾಗದಲ್ಲಿ, ಗುದದ್ವಾರದ ಭಾಗದಲ್ಲಿ ಅಥವಾ ಪ್ರೈವೇಟ್ ಪಾರ್ಟ್ಸ್ ಎಲ್ಲಿದೆ ಆ ಎಲ್ಲ ಜಾಗದಲ್ಲಿ ಸರಿಯಾದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರೋದ್ರಿಂದ ಮತ್ತಷ್ಟು ಸ್ಪ್ರೆಡ್ ಆಗುತ್ತೆ, ಮತ್ತಷ್ಟು ಹರಡತ್ತೆ. ಆದ್ದರಿಂದ ಆ ಭಾಗಕ್ಕೆ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ಒಣಗಿರುವಂತಹ ಬಟ್ಟೆಗಳನ್ನು ಧರಿಸುವಂಥದ್ದು, ಒದ್ದೆ ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಜೊತೆಯಲ್ಲಿ ಪ್ರತಿ ಸಲ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋದಾಗಲೂ ಯೋನಿ ಭಾಗವನ್ನು ಸರಿಯಾಗಿ ತೊಳ್ಕೊಳ್ಬೇಕು. ಜೊತೆಗೆ ಮೂತ್ರ ಪಾಸ್ ಮಾಡುವಂತಹ ಮೂತ್ರದ್ವಾರದ ಭಾಗವನ್ನು ಕೂಡ
ಸರಿಯಾಗಿ ಶುದ್ಧ ನೀರಿನಿಂದ ತೊಳಿಬೇಕು. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ಸರಾಸರಿ ಒಂದು 2-3 ಲೀಟರ್ ಅಷ್ಟಾದ್ರೂ ನೀರನ್ನ ನೀವು ಕುಡಿಬೇಕು. ಈಗ ಸಾರು, ಸಾಂಬಾರು, ತಂಬಳಿ, ಜ್ಯೂಸು ಅದೆಲ್ಲ ಬಿಟ್ಟುಬಿಡಿ. ಅದೆಲ್ಲ ಬಿಟ್ಟು ಮಜ್ಜಿಗೆ, ಮೊಸರು ಅದೆಲ್ಲ ಲಿಕ್ವಿಡ್ ಅಂತ ನಾವೇನು ಹೇಳ್ತೀವಲ್ಲ ಆ ಎಲ್ಲ ಸೇವನೆಯನ್ನು ಬಿಟ್ಟು ಖಾಲಿ ನೀರನ್ನು ನೀವು ಸೇವಿಸ್ತೀರಿ ಅಂತಾದರೆ ದಿನಕ್ಕೆ 3 ಲೀಟರ್ನಷ್ಟಾದರೂ ನೀರು ಸೇವನೆಯನ್ನು ಮಾಡಿದರೆ ಆವಾಗ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಫ್ಲಶ್ ಔಟ್ ಮಾಡುತ್ತೆ, ಟಾಕ್ಸಿನ್ಸ್ಗಳನ್ನು ಹೊರಗೆ ಹಾಕತ್ತೆ, ಇನ್ಫೆಕ್ಷನ್ಸ್ಗಳನ್ನು ಹೊರಗೆ ಹಾಕತ್ತೆ, ತೊಳೆದು ಬಿಡತ್ತೆ. ಆದ್ದರಿಂದ ಸರಾಸರಿ ಒಂದು 3 ಲೀಟರ್ನಷ್ಟು ನೀರು ಕುಡಿಯೋದು ತುಂಬ 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 ಮುಖ್ಯ. ಈ ನೀರು ಕುಡಿಯೋ ವಿಷಯದ ಬಗ್ಗೆನೇ ನಾನೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. ನೀರನ್ನು ಹೆಚ್ಚು ಕುಡಿತಾ ಹೋಗೋದ್ರಿಂದ ನೀವು ಈ ಸಮಸ್ಯೆಯನ್ನು ತಡೆಗಟ್ಕೊಳ್ಬಹುದು. ಅಕಸ್ಮಾತ್ ಬಂದಿದ್ರೂ ಸಹ ಹೆಚ್ಚು ನೀರು ಕುಡಿತಾ ಹೋಗೋದ್ರಿಂದ ಇದನ್ನು ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಮನೆ ಮದ್ದಾಗಿ ಕೆಲವೊಂದನ್ನು ನಾವು ಔಷಧಿಯಾಗಿ ಸಹ ಉಪಯೋಗಿಸಬಹುದಾಗಿದೆ. ಯಾವುದಪ್ಪ ಅದು ಅಂತ ಕೇಳಿದರೆ ಬಾರ್ಲಿ ನೀರು. ಬಾರ್ಲಿ ಅಕ್ಕಿ ಬಗ್ಗೆ ನೀವು ಕೇಳಿರ್ತೀರಾ, ನೋಡಿರ್ತೀರಾ ಅಲ್ವಾ? ಬಾರ್ಲಿ ಅಕ್ಕಿ ಅಂತ ಸಿಗುತ್ತೆ ನಮ್ಮ ಈ ಅಕ್ಕಿ ಥರನೇ. ಆ ಬಾರ್ಲಿ ಅಕ್ಕಿಯನ್ನು ಏನು ಮಾಡಬೇಕಪ್ಪ, ಈಗ ನೀವು 1 ಲೀಟ್ರು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಅದಕ್ಕೆ 2 ಚಮಚ ಬಾರ್ಲಿ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆರಿಸಿ ಇಟ್ಕೊಳ್ಬೇಕು. ಅದು ಬಾರ್ಲಿ ನೀರಾಗಿ ತಯಾರಾಗತ್ತೆ. ಈ ಬಾರ್ಲಿ ನೀರನ್ನು ಪದೇ 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 ಕುಡಿತಾ ಬರೋದ್ರಿಂದ ಇಂತಹ ಸಮಸ್ಯೆ ಆದಾಗ, UTI ಆದಾಗ ಬಾರ್ಲಿ ನೀರು ಸೇವನೆ ಪದೇ ಪದೇ ಮಾಡ್ತಾ ಬರೋದ್ರಿಂದ ಏನಾಗತ್ತೆ ಅಂತಂದರೆ ಎಲ್ಲ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗುತ್ತೆ, ಉರಿ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ಆ ಸುಡೋ ಸಂವೇದನೆ ಇದೆಯಲ್ವಾ, ಬರ್ನಿಂಗ್ ಮಿಕ್ಚುರೇಷನ್ ಅಂತೀವಿ, ಅದು ಕಡಿಮೆ ಆಗುತ್ತೆ, ಮೂತ್ರ ಸರಾಗವಾಗಿ ಹೋಗುತ್ತೆ, UTI ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಬಾರ್ಲಿ ನೀರನ್ನು ಉಪಯೋಗಿಸೋದು ತುಂಬ ಮುಖ್ಯ. ಇನ್ನು ಎರಡನೇದಾಗಿ ಏನಪ್ಪ ಅಂತ ಕೇಳಿದ್ರೆ ಬಾಳೆ ದಿಂಡಿನ ರಸ. ಇದಂತೂ ಪರಮೌಷಧ. ಇದಕ್ಕೆ ಬಾಳೆ ದಿಂಡನ್ನು ತೊಗೊಂಬಂದ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಬೀಸಬೇಕು. ಬೀಸಿ ಸೋಸಿ ಆ ಒಂದು ಜ್ಯೂಸ್ ಏನು ಬರುತ್ತಲ್ಲ, ರಸ, ಅದನ್ನು ಕುಡಿತಾ ಬರೋದ್ರಿಂದ ಈ UTI ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸನ್ನು ನಾವು ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಬರೀ ದೊಡ್ಡವರಲ್ಲಷ್ಟೇ ಅಲ್ಲ, ಈವನ್ ಚಿಕ್ಕ ಮಕ್ಕಳಲ್ಲಿ ಸಹ UTI ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಚಿಕ್ಕ ಮಕ್ಕಳಲ್ಲಿ ಡೈಪರ್ ಯೂಸೇಜ್ ಮಾಡೋ ಅಂಥದ್ದು, ಜೊತೆಗೆ ಈ ಮಲವನ್ನು ಸ್ವಚ್ಛ ಮಾಡದೇ ಇರೋ ಅಂಥದ್ದು, ಬಟ್ಟೆಗಳು ಅಕಸ್ಮಾತ್ ಮೂತ್ರ ಮಾಡಿಕೊಂಡ್ರೆ ಅದೇ ಬಟ್ಟೆಯಲ್ಲೇ ಸುಮಾರು ಹೊತ್ತು ಅವು ಇದ್ದು ಬಿಡೋ ಅಂಥದ್ದು, ಇಂಥದ್ದೆಲ್ಲ ಆದಾಗ ಇನ್ಫೆಕ್ಷನ್ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಲ್ಲೂ ನೀವು ಈ ಮನೆ ಮದ್ದುಗಳನ್ನು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೋದು. ಅವರಿಗೆ ನೀವು ತಗೊಂಡಷ್ಟು ಒಂದೊಂದು ಲೋಟಗಟ್ಟಲೆ ಕುಡಿಸ್ಬೇಕಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕೊಡ್ತಾ ಹೋಗ್ಬೋದು. ಜೊತೆಗೆ ನೀರನ್ನು ಜಾಸ್ತಿ ಕುಡಿಸಿ ಜ್ವರ ಚಳಿ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ, ಅಥವಾ ಅದು ಸಿವಿಯರ್ ಒಂದು ಲೆವೆಲ್ಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ದೊಡ್ಡವರಲ್ಲಿ ಹಾಗೂ ಚಿಕ್ಕ ಮಕ್ಕಳಲ್ಲಿ ಎಲ್ಲರಿಗೂ ಬರುವಂಥ ಒಂದು ಮನೆ ಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಷಯಗಳನ್ನು ಪಾಲನೆ ಮಾಡಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಥವಾ UTIಗಳು ಆಗದೇ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಂತಹ ಹಲವಾರು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ.